ಅವರು ವಿನೋದ ಪ್ರಿಯರು, ಲೆಕ್ಕಾಚಾರವಂತರು, ಯಾವ ಸಂದರ್ಭಕ್ಕೆ ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿರತಕ್ಕಂಥ ಬುದ್ಧಿವಂತ ರಾಶಿ ಎರಡೇ ಮಿಥುನ ಮತ್ತು ಕನ್ಯಾ. ರಾಶಿ ಮಿತ್ರತ್ವ 50% ಇಟ್ಕೋಬೋದು. ಇಲ್ಲವರು ಒಂದ್ಸರಿ ಆ ರಾಶಿಯವ್ರನ್ನೇ ಮದುವೆ ಆಗಿದ್ರು, ಆಗ್ರಹ ಯಾಕೆ ಇದು ಬಂತು ಅಂದಾಗ ಬೇರೆ ಕಾಂಬಿನೇಷನ್ ಎಲ್ಲ ನೋಡಬೇಕಾಗ್ತದೆ. 50% ಸೇಫ್ ಅನ್ನೋದನ್ನ ಫಸ್ಟ್ ಬಂಧುಗಳು ಗಮನಕ್ಕೆ ಹಾಕೋಬೇಕು. ವೃಷಭ ರಾಶಿಯವರು ಯಾರ್ಯಾರನ್ನ ವಿವಾಹವಾದರೆ ವಿವಾಹಕ್ಕೆ ಮುನ್ನ 50% ಸೇಫ್. ಈ ಚಂದ್ರ ಯಾವ ಪರಿಸ್ಥಿತಿಯಲ್ಲಿ ಇರ್ತಾನೆ ಅನ್ನೋದನ್ನ ಪ್ರತಿ ಕುಂಡಲಿಯಲ್ಲಿ ನೋಡ್ಕೋಬೇಕು, ಗಮನ ಇರಲಿ. ಚಂದ್ರ ಮನಸ್ಸಕಾರಕ. ನಾವು ರಾಶಿಯಿಂದ ಮ್ಯಾಚ್ ಮಾಡ್ಬಿಡೋದಲ್ಲ. ರಾಶಿ ಮ್ಯಾಚ್ ಮಾಡಿ ಅದು ಮ್ಯಾಚಿಂಗ್ ರಾಶಿಯಾಗಿ ಅವ್ರ ಕುಂಡಲಿಯಲ್ಲಿ ಚಂದ್ರ ಬೇಕಿದ್ರೆ ಹೋಯ್ತು. ಹೇಳಿ ಸರ್. ಯಾವ ರಾಶಿಯವರು ಮದುವೆ ಕುತೂಹಲದಿಂದ ಪ್ರೇಕ್ಷಕರು ಕಾಯ್ತಿದ್ದಾರೆ. ಓಕೆ, ಮೇಷರಾಶಿಯಿಂದ ಬರೋಣ. ಮೇಷರಾಶಿ, ಈ ರಾಶಿಯ ಅಧಿಪತಿ ಕುಜ. ಈ ಮೇಷರಾಶಿಯವರು ಯಾವ ರಾಶಿಯವರನ್ನ ವಿವಾಹವಾದರೆ ಒಂದು ಗಮನದಲ್ಲಿ ಇಟ್ಕೋಬೇಕು ಗಣಪತಿಯವರೇ, ರಾಶಿ ಮಿತ್ರತ್ವ 50% ಇಟ್ಕೋಬೋದು. ಇಲ್ಲವರು ಒಂದ್ಸರಿ ಆ ರಾಶಿಯವ್ರನ್ನೇ ಮದುವೆ ಆಗಿದ್ರು, ಆಗ್ರಹ ಯಾಕೆ ಇದು ಬಂತು ಅಂದಾಗ ಬೇರೆ ಕಾಂಬಿನೇಷನ್ ಎಲ್ಲ ನೋಡಬೇಕಾಗ್ತದೆ. 50% ಸೇಫ್ ಅನ್ನೋದನ್ನ ಫಸ್ಟು ಬಂಧುಗಳು ಗಮನಕ್ಕೆ ಹಾಕೋಬೇಕು. ಮೇಷರಾಶಿಯವರಿಗೆ ಮ್ಯಾಚ್ ಆಗತಕ್ಕಂಥ ರಾಶಿಗಳು ಬರ್ಕೊಳ್ಳಿ, ಇಲ್ಲ ಅಂದರೆ ನೋಡಿದ ನೆನಪಲ್ಲಿಟ್ಕೊಳ್ಳಿ. ತುಲಾರಾಶಿ, ವೃಷಭ ರಾಶಿ, ಧನಸ್ಸು, ಮೀನರಾಶಿಯವರನ್ನ ವಿವಾಹವಾದರೆ ಅವರಿಗೆ ಸ್ವಲ್ಪ ಶುಭವಾಗಲಿದೆ. ಯಾಕೆ ಅಂತ ವಿವರಿಸ್ತೀನಿ. ಈ ರಾಶಿಯ ಅಧಿಪತಿ ಕುಜ. ಕುಜನಿಗೆ ಧನುಸ್ಸು ರಾಶಿಯ ಗುರುವು ಮಿತ್ರ ಹಾಗೂ ಮೀನರಾಶಿಯ ಗುರುವು ಮಿತ್ರ. ಕುಜನಿಗೆ ಮಿತ್ರ ರಾಶಿಗಳು. ಇನ್ನೊಂದು ಕುಜನಿಗೆ ಮಿತ್ರ ರಾಶಿ ಇದೆ, ಸಿಂಹರಾಶಿ. ಇವರನ್ನು ಕೂಡ ವಿವಾಹವಾಗಬಹುದು. ಆದರೆ ಸಿಂಹರಾಶಿಯವರು ಪುರುಷರಾಗಿದ್ದರೆ ಒಳ್ಳೆಯದು, ಸ್ತ್ರೀಯರಾಗಿದ್ದರೆ, ಯಾಕೆಂದರೆ ಸ್ವಲ್ಪ ಅವರು ಏನಂತಾರೆ, ತುಂಬ ಸ್ಟ್ರಾಂಗ್ ಇರ್ತಾರೆ, ಸ್ವಾಭಿಮಾನಿಗಳಾಗಿರ್ತಾರೆ. ಇವರು ಸ್ವಾಭಿಮಾನಿಗಳಾಗಿರ್ತಾರೆ, ತೊಂದರೆ ಇಲ್ಲ. ಕುಜ ಮತ್ತು ರವಿ ಕೂಡ ಮಿತ್ರರೇ. ಆಮೇಲೆ ಸಮರಾಶಿ, ಇವರು ವೈರಿಗಳಲ್ಲ. ವೃಷಭ ಮತ್ತು ತುಲಾರಾಶಿಯ ಅಧಿಪತಿ ಶುಕ್ರ ಕುಜನಿಗೆ ವೈರಿಯಲ್ಲ, ಸಮ. ಹಾಗಾಗಿ ವಿವಾಹವಾಗಬಹುದು. ಏಕೆಂದರೆ ಮೇಷರಾಶಿ, ವೃಷಭ ರಾಶಿ, ತುಲಾರಾಶಿ ಆಗಬಹುದು. ಜ್ಞಾಪಕ ಇಟ್ಕೊಳ್ಳಿ. ಮೇಷರಾಶಿಗೆ ಆಗ್ಬರೋದು ಯಾವ್ಯಾವುದು? ಮೀನ, ಧನಸ್ಸು, ವೃಷಭ, ತುಲಾ, ಸಿಂಹ. ಇಷ್ಟು ರಾಶಿಯವರನ್ನ ವಿವಾಹವಾಗಬಹುದು. ಇಲ್ಲಿ ಏನಕ್ಕೆ ಈ ರಾಶಿಯವರಿಗೆ ಈ ಮಧುರವಾದ ರಾಶಿಗಳು ಸ್ವಲ್ಪ ಸ್ಮೂತ್ ಅವ್ರನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಬೇರೆಯವರಿಗಿಂತ ಹಠ, ಕೋಪ ಜಾಸ್ತಿ ಇರುತ್ತೆ. ಅವ್ರಿಗೆ ಸ್ವಲ್ಪ ಹಠ, ನಾನು ಹೀಗೆ ಇರಬೇಕು, ನಾನು ಹೀಗೆ ಆಗಬೇಕು, ಈ ಥರನೇ ಇರಬೇಕು ಅನ್ನುವ ಭಾವನೆ ಇರೋದ್ರಿಂದ ಅವರಿಗೆ ಸ್ವಲ್ಪ ಸ್ಮೂತ್ ರಾಶಿಗಳು ವೃಷಭ, ತುಲಾ, ಧನಸ್ಸು, ಮೀನರಾಶಿಯವರನ್ನು ಹೊಂದಾಣಿಕೆ ಮಾಡಿದ್ರೆ ವಿವಾಹ ಪೂರ್ವವೇ 50% ಸೇಫ್. ನೆನಪಿರಲಿ ಸ್ನೇಹಿತರೆ, ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಯಾಕೆ ಅಂತಂದರೆ ನೋಡಿ, ಇವರು ಕುಜ, ಈ ಧನುಸು ರಾಶಿ ಇದೆಯಲ್ಲ, ಅವ್ರಿಗೆ ಭಕ್ತಿ ಭಾವನೆಗಳು ಜಾಸ್ತಿ, ಹೊಂದಾಣಿಕೆ ಸ್ವಭಾವ ಜಾಸ್ತಿ, ಸಾಮರಸ್ಯತೆ ಜಾಸ್ತಿ, ಧಾರ್ಮಿಕ ಭಾವ ಜಾಸ್ತಿ. ಮೀನರಾಶಿಯವರು ಭಾವನಾ ಜೀವಿಗಳು, ಅವರು ಕೂಡ ಹೊಂದಾಣಿಕೆ ಭಾವ ಇರುತ್ತೆ. ಈ ಶುಕ್ರ ಮತ್ತು ವೃಷಭ ಮತ್ತು ತುಲಾರಾಶಿಯವರು ಸ್ವಲ್ಪ ಕಲರ್ಫುಲ್ಲು, ಎಂಜಾಯ್ಮೆಂಟು, ಕಲೆ, ಎಲ್ಲ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು, ಒಂದು ಸ್ವಲ್ಪ ಹ್ಯಾಪಿನೆಸ್ಸು ಇವ್ರು ಇರ್ತಾರೆ. ಹಾಗಾಗಿ ತುಲಾರಾಶಿಯವರಿಗೆ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಬೋದು. ಇವರೊಬ್ಬರಿಗೆ ಈಗೋ ಇರುತ್ತೆ, ಇವರಿಗೆಲ್ಲ ಈಗೋ ಸ್ವಲ್ಪ ಕಡಿಮೆ ಇರುತ್ತೆ. ಇವರು ಈಗೋ, ಇನ್ನೊಬ್ಬರು ಈಗೋ ಅಂದರೆ ಭಾಳ ಕಷ್ಟ. ನೋಡಿ, ಮೇಷರಾಶಿಯವರು ಸ್ವಲ್ಪ ಮಿಥುನ ರಾಶಿ, ಕನ್ಯಾ ರಾಶಿ, ಕಟಕ ರಾಶಿ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಇನ್ನೊಬ್ರು ಸಿಗ್ತಾರ ಅಂತ. ಅಥವಾ ಇನ್ಮೇಲೆ ಮಿಥುನ ರಾಶಿಯವ್ರನ್ನ ಇವರು ವಿವಾಹವಾಗಲೇಬೇಕು ಅಂತಂದರೆ
ಕುಂಡಲಿಯಲ್ಲಿ ಬೇರೆ ಯಾವುದಾದ್ರು ಬಲಯುತವಾದಂಥ ಯೋಗ ಇರಬೇಕು. ಉದಾಹರಣೆಗೆ ಚಂದ್ರ ಗುರು ನೋಡ್ತಾ ಇದ್ದರೆ ಗಜಕೇಸರಿ ಯೋಗ ಇದ್ದರೆ ಅಥವಾ ಗುರು ಉಚ್ಚನಾಗಿದ್ದರೆ ಬೇರೆ ರಾಶಿಗಳಾದರೂ ಮಾಡ್ಬೋದು, ಅದು ಗೊತ್ತಿರಲಿ. ಸಂಪೂರ್ಣ ಅವ್ರನ್ನ ನಿರಾಕರಣೆ ಮಾಡಬೇಕು ಅಂತಲ್ಲ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ವೃಷಭ ರಾಶಿಯವರು. ವೃಷಭ ರಾಶಿಯವರು ಯಾರ್ಯಾರನ್ನು ವಿವಾಹವಾದರೆ ವಿವಾಹಕ್ಕೆ ಮುನ್ನ 50% ಸೇಫ್. ವೃಷಭ ರಾಶಿಯವರಿಗೆ ತುಲಾ ರಾಶಿಯವರು ಆಗಬಹುದು. ಏಕರಾಶಿ ಆಗುತ್ತೆ, ತೊಂದರೆ ಇಲ್ಲ. ನಕ್ಷತ್ರ ಬೇರೆ ಆದರೆ ಪರವಾಗಿಲ್ಲ. ಮಿಥುನ ಮತ್ತು ಕನ್ಯಾ, ಶುಕ್ರನಿಗೆ ಮಿತ್ರ ರಾಶಿಗಳು. ಸಾಮಾನ್ಯವಾಗಿ ಕ್ಲೋಸ್ ಇರ್ತಾರೆ ಇವರು. ನೀವು ಸಾಮಾನ್ಯವಾಗಿ ನೋಡಿ, ಈ ಲವರ್ಸ್ ಕೂಡ ಈ ಬುಧ ಮತ್ತು ಶುಕ್ರ ಈ ಕಾಂಬಿನೇಷನ್ ಬಂದರೆ ಲವರ್ಸ್ ಇರ್ತಾರೆ. ಈ ಮಿಥುನ ರಾಶಿ ಅಧಿಪತಿ ಬುಧ, ವೃಷಭ ರಾಶಿ ಅಧಿಪತಿ ಶುಕ್ರ, ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅವ್ರಿಗೆ. ಈ ವೃಷಭ ರಾಶಿಯವ್ರಿಗೆ ಮಿಥುನ ಓಕೆ, ಕನ್ಯಾ ಓಕೆ, ಕಟಕ ಓಕೆ. ಸ್ವಲ್ಪ ಕಷ್ಟ ಅಂತಂದರೆ ಯಾವುದು ವೃಶ್ಚಿಕ ಓಕೆ, ಮೇಷ ಬೇಡ, ವೃಶ್ಚಿಕ ಆಗಬಹುದು, ಮಕರ ಕುಂಭ ಆಗಬಹುದು. ಇಷ್ಟು ನೆನ್ಪಿಟ್ಕೊಳ್ಳಿ. ವೃಷಭ ರಾಶಿಯವರಿಗೆ ಮಿಥುನ, ಕಟಕ ನೆಕ್ಸ್ಟ್ ಆಪ್ಷನ್ನು, ಕನ್ಯಾ ರಾಶಿ ಓಕೆ, ವೃಶ್ಚಿಕ ನೆಕ್ಸ್ಟ್ ಆಪ್ಷನ್ನು, ಮಕರ ಕುಂಭ ಓಕೆ, ಮೀನ ಮತ್ತು ಧನಸ್ಸು ಮೂರನೇ ಆಪ್ಷನ್ನು. ಅದು ನಂತರದಲ್ಲಿ ನೋಡ್ಕೊಳ್ಳಿ. ಯಾಕೆಂದರೆ ವೃಷಭ ರಾಶಿಯವರ ಗುಣ ಬಂದು ಅವರು ಸ್ವಲ್ಪ ಪಾಪ ಕಲೆ, ಸಾಹಿತ್ಯ ಅಥವಾ ಎಂಜಾಯ್ಮೆಂಟು ಅಥವಾ ಬಿಸ್ನೆಸ್ ಮನ್ ಇರ್ತಾರೆ. ಗಂಡಸರಾದರೆ, ಹೆಣ್ಮಕ್ಳಾದರೆ ಸ್ವಲ್ಪ ಅಲಂಕಾರ ಪ್ರಿಯರು, ಸೌಂದರ್ಯ ಪ್ರಿಯರು, ಹಾಡು ಗಾಯನ, ಒಂಥರ ಸೆಂಟಿಮೆಂಟ್ಸ್ ಅವರು. ಪಾಪ ಒಂದು ಸ್ವಲ್ಪ ತಾಳ್ಮೆ ಇರುತ್ತೆ ಅವ್ರಿಗೆ. ಈ ತಾಳ್ಮೆಯುತ ರಾಶಿಗಳ ಜೊತೆ ಮದುವೆ ಮಾಡಿದ್ರೆ ಒಂದು ಸ್ವಲ್ಪ ಜೀವನ ದಾಂಪತ್ಯ ಅನುಕೂಲ ಅಂತ ಹೇಳಬಹುದು. ನೆಕ್ಸ್ಟ್ ಮಿಥುನ ರಾಶಿಯವರು, ಬಿ ಗಣಪತಿಯವರೇ. ಮಿಥುನ ರಾಶಿಯವರಿಗೆ ಯಾರು ಮ್ಯಾಚ್ ಆಗ್ತಾರೆ? ಇವರಿಗೆ ಕನ್ಯಾ ಏಕರಾಶಿ ಓಕೆ, ಕನ್ಯಾ, ಮಕರ, ಕುಂಭ ಆ್ಯಂಡ್ ತುಲಾ, ವೃಷಭ. ಯಾಕೆಂದರೆ ಇವರನ್ನು ಮ್ಯಾಚ್ ಮಾಡ್ಬೋದು ಮಿಥುನ ರಾಶಿಯವರಿಗೆ. ಮೇಷ ಮತ್ತು ವೃಶ್ಚಿಕ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಹೊಂದಾಣಿಕೆ. ಈ ಗ್ಯಾಪ್ ಕೆಟ್ಕೊಳ್ಳಿ. ಮಿಥುನ ರಾಶಿಯವರಿಗೆ ವೃಷಭ, ತುಲಾ, ಕನ್ಯಾ ಆಗಬಹುದು, ನಕ್ಷತ್ರ ಬೇರೆ ಆಗಬೇಕು, ಮಕರ ಮತ್ತು ಕುಂಭರಾಶಿ ಆಗಬಹುದು. ನೆನಪಿಟ್ಕೊಳ್ಳಿ. ಹೇಗೆ ಮ್ಯಾಚಿಂಗ್ ಆಗ್ತಾರೆ ಅಂದರೆ, ಮಿಥುನ ರಾಶಿಯವರು ಬುದ್ಧಿವಂತರು, ಲೆಕ್ಕಾಚಾರವಂತರು, ಜ್ಞಾನವಂತರು, ನಾಲೆಡ್ಜ್ ತುಂಬ ಚೆನ್ನಾಗಿರುತ್ತೆ. ಅವರು ಸದಾ ಚೆನ್ನಾಗಿ ಮಾತಾಡ್ತಾರೆ, ಮಧುರವಾಗಿ ಮಾತಾಡ್ತಾರೆ, ತುಂಬ ತಾರ್ಕಿಕವಾಗಿ ಮಾತಾಡ್ತಾರೆ. ಇವರಿಗೆ ಮ್ಯಾಚ್ ಆಗುವ ಇನ್ನೊಂದು ವ್ಯಾಪಾರಿ ನಕ್ಷತ್ರ ಅಂದರೆ ಮಕರ. ಇವರದ್ದು ವ್ಯಾಪಾರಿ ಮನೋಭಾವ ಗಣಪತಿಯವರು, ಹಾಗಾಗಿ ಅದು ಮ್ಯಾಚ್ ಆಗುತ್ತೆ ಲೆಕ್ಕಾಚಾರ. ಈ ಕುಂಭರಾಶಿಯವರು ಕೂಡ ಅವರು ತುಂಬ ಸೈಲೆಂಟು, ಮಾರ್ಮಿಕವಾಗಿರ್ತಾರೆ, ಅವ್ರು ಮ್ಯಾಚ್ ಆಗ್ತಾರೆ. ಇನ್ನು ವೃಷಭ ಮತ್ತು ತುಲಾ ಮ್ಯಾಚ್ ಆಗ್ತಾರೆ. ಕ್ಲೀನಾಗಿ ಗ್ಯಾಪ್ ಇಟ್ಕೊಳ್ಳಿ. ಒಂದು 50% ನಾವು ಮದುವೆಗಿಂತ ಮುಂಚೆನೇ ಸೇಫ್ ಇರ್ತೀವಿ ಅಂತ. ಸಿಂಹರಾಶಿಯವ್ರನ್ನೂ ಕೂಡ ಆಗಬಹುದು, ನೆನಪಿರಲಿ. ಯಾಕೆಂದರೆ ಬುಧ ಮತ್ತು ರವಿ ಮಿತ್ರ ಸ್ಥಾನಕ್ಕೆ ಬರುತ್ತಾರೆ. ಆಮೇಲೆ ನಾವು ಇನ್ನೊಂದು ನೋಡಬೇಕು ಸರ್, ಈ ರಾಶಿಗಳಲ್ಲಿ ಈ ಸಾಮಾನ್ಯವಾಗಿ ಆ ರಾಶಿ ಈ ರಾಶಿ ಅಂತ ಹೇಳ್ಬಿಡ್ತೀವಿ. ಈ ರಾಶಿ ಅಂದರೆ ಏನಪ್ಪ ಅಂತಂದರೆ, ಈ ರಾಶಿಯಲ್ಲಿ ಚಂದ್ರ ಇದ್ದರೆ ರಾಶಿ. ನಾನು ಹೇಳಿದೆ ಮಿಥುನ ರಾಶಿಯವರಿಗೆ ವೃಷಭ ರಾಶಿಯವ್ರನ್ನ ಮದುವೆ ಮಾಡಿಬಿಡಿ ಅಂತ. ಈ ಚಂದ್ರ ಯಾವ ಪರಿಸ್ಥಿತಿಯಲ್ಲಿ ಇರ್ತಾನೆ ಅನ್ನೋದನ್ನು ಪ್ರತಿ ಕುಂಡಲಿಯಲ್ಲಿ ನೋಡ್ಕೋಬೇಕು, ಗಮನ ಇರಲಿ. ಚಂದ್ರ ಮನಸ್ಸಕಾರಕ. ನಾವು ರಾಶಿ ಅಂತ ಮ್ಯಾಚ್ ಮಾಡಿಬಿಡೋದಲ್ಲ. ರಾಶಿ ಮ್ಯಾಚ್ ಮಾಡಿ ಅದು ಮ್ಯಾಚಿಂಗ್ ರಾಶಿಯಾಗಿ ಅವ್ರ ಕುಂಡಲಿಯಲ್ಲಿ ಚಂದ್ರ ಬೇಕಿದ್ರೆ ಹೋಯ್ತು ಅಲ್ವಾ. ತುಂಬ ಮಿತ್ರ ರಾಶಿಗಳಾದರೂ ಕೂಡ ಸ್ವಲ್ಪ ಹೊಂದಾಣಿಕೆಯಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ. ಜಾಗ್ರತೆ ನೋಡ್ಕೊಳ್ಳಿ. ಹಾಗಾದರೆ ಚಂದ್ರ ಹೇಗೆ ಬಲಹೀನನಾಗ್ತಾನೆ ಸರ್ ಅಂತ ನಿಮ್ಮ ಪ್ರಶ್ನೆ ಬರೋದಾದರೆ, ಸಂಧಿ ರಾಶಿ ಆಗಿದ್ದರೆ ಚಂದ್ರ ಒಂದು ಮನೆಯಿಂದ ಒಂದು ಮನೆಗೆ ಹೋಗೋಕ್ಕೆ 30 ಡಿಗ್ರಿ, 0 to 30 ಡಿಗ್ರಿ, ಎರಡೂ ಕಾಲದಿಂದಲೇ ಮುಂದಿನ ರಾಶಿಗೆ ಹೋಗ್ತಾನೆ. ಇಲ್ಲಿ ವೃಷಭ ರಾಶಿಯಲ್ಲಿದ್ದರೆ 30 ಡಿಗ್ರಿಯನ್ನು ಸವೆಸಿ ಇಲ್ಲಿಗೆ ಬರೋದಕ್ಕೆ 2 ಕಾಲು ದಿನ ಆಗುತ್ತೆ. 0 to 30 ಡಿಗ್ರಿ. ಏನಾದರೂ 29 ಡಿಗ್ರಿ ಆಗಿ ಇಲ್ಲಿಗೆ ಬಂದಿಲ್ಲ ಅಂದರೆ ಸಂಧಿ ರಾಶಿ ಆಯಿತು. ಇಲ್ಲಿಗೆ ಬಂದು 0.20, 25, 1 ಡಿಗ್ರಿನೂ ಆಗಿಲ್ಲ ಅಂದರೂ ಸಂಧಿ ಆಯಿತು. ಆಗ ಏನೇ ಮಿತ್ರ ರಾಶಿ ಆಗಿದ್ದರೂ ಕೂಡ
ಅವರ ಮನಸ್ಥಿತಿಯಲ್ಲಿ ಚಂಚಲತೆ ಇರುತ್ತೆ, ಸ್ವಲ್ಪ ಅವ್ರನ್ನ ಹೊಂದಾಣಿಕೆಗೆ ತರೋದು ಕಷ್ಟ. ಆಗ ಅವ್ರಿಗೆ ಬೇರೆ ಬೇರೆ ಪೂಜೆಗಳು, ಪುನಸ್ಕಾರಗಳು, ಶಾಂತಿಗಳು ಮಾಡಬೇಕು. ಅದನ್ನು ನೋಡ್ಕೋಬೇಕು ದಯವಿಟ್ಟು. ಇಲ್ಲ ನೀವು ಮಿಥುನ ರಾಶಿ ಅಂತೇಳಿ ನಾವು ಮದುವೆ ಮಾಡಿಬಿಟ್ವಿ, ಈಗ ನೋಡಿ ಅವ್ರು ಹಿಂಗಿದ್ದಾರೆ ಅಂತ ಅನ್ಕೋಬೇಡಿ. ಚಂದ್ರನ ಸ್ಥಿತಿಯನ್ನು ಗಮನಿಸಬೇಕಾಗುತ್ತೆ. ಯಾವುದೇ ರಾಶಿ ಆದರೂ ಅದನ್ನು ನೆನಪಿಟ್ಕೊಳ್ಳಿ. ಅಕಸ್ಮಾತು ಆ ರೀತಿ ಏನಾರು ಆಗಿ, ನಾನು ಆಗಲೇ ಹೇಳಿದಾಗೆ ಯಾವುದೋ ಶನಿಗ್ರಹ ಉಚ್ಚನೋ, ಗುರು ಈ ರಾಶಿಯಲ್ಲಿ ಉಚ್ಚನೋ, ಶುಕ್ರ ಇಲ್ಲಿ ಉಚ್ಚನೋ ಆಗಿದ್ದರೂ ಕೂಡ ಬ್ಯಾಲೆನ್ಸಿಂಗ್ ಆಗುತ್ತೆ. ಅದನ್ನು ಯೋಗಗಳು ಅಂತೀವಿ. ಅದನ್ನು ಕುಂಡಲಿ ನೋಡಿ ನಾವು ಪರೀಕ್ಷೆ ಮಾಡಬೇಕು. ನೆಕ್ಸ್ಟ್ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ್ಯಾವ ರಾಶಿಗಳು ಮ್ಯಾಚ್ ಆಗ್ತಾರೆ ಅಂತ ನೋಡೋದಾದರೆ, ಇದು ಚಂದ್ರನ ರಾಶಿ. ಈ ರಾಶಿಯ ಅಧಿಪತಿ ಚಂದ್ರ. ಚಂದ್ರನಿಗೆ ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ಮ್ಯಾಚ್ ಆಗೋದು ಅಂದರೆ ಮೊದಲು ಗುರು. ತುಂಬ ಗಜಕೇಸರಿ ಯೋಗಾಂಶ ಬರುತ್ತೆ ಅವರಿಬ್ಬರು ಸೇರಿದ್ರೆ. ಗುರು ಅದು ಬರುತ್ತೆ. ಈ ರಾಶಿಯವರ ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತಪ್ಪ ಅಂತಂದರೆ, ಭಾವೋದ್ವೇಗಿಗಳು, ತ್ಯಾಗಗುಣ ಇರುತ್ತೆ ಇವ್ರಿಗೆ, ಪ್ರವಾಸ ಪ್ರಿಯರು, ಜನಾನುರಾಗಿಗಳು ಎನ್ನಬಹುದು. ಇವ್ರಿಗೆ ಜೀವನದಲ್ಲಿ ನೆಮ್ಮದಿ ಸಿಗೋದು ಸ್ವಲ್ಪ ನಿಧಾನ. ಹೆಣ್ಮಕ್ಳಾದರೆ ಆಫ್ಟರ್ 30, ಗಂಡು ಮಕ್ಕಳಾದರೆ ಆಫ್ಟರ್ 40. ಇವ್ರಿಗೆ ಸ್ವಲ್ಪ ಜಾಗರೂಕತೆಯಿಂದ ವಿವಾಹವನ್ನು ಮ್ಯಾಚ್ ಮಾಡಬೇಕು. ತುಂಬ ಸೆನ್ಸಿಟಿವ್ ಇರ್ತಾರೆ ಈ ಕಟಕ ರಾಶಿಯವರು. ಇವರಿಗೆ ನಾನು ಆಗಲೇ ಹೇಳಿದಾಗೆ ಗುರುವಿನ ರಾಶಿಗಳನ್ನು ಮೊದಲು ಮ್ಯಾಚ್ ಮಾಡಬೇಕು. ಧನಸ್ಸು, ಮೀನ ಫಸ್ಟ್ ಆಪ್ಷನ್. ಆಮೇಲೆ ಸಮ, ಶುಕ್ರ ಸೆಕೆಂಡ್ ಆಪ್ಷನ್. ವೃಷಭ ಮತ್ತು ತುಲವನ್ನು ಮ್ಯಾಚ್ ಮಾಡ್ಬೋದು. ಆಮೇಲೆ ಸಿಂಹ ರಾಶಿಯವರನ್ನು ಕೂಡ ನಾವು ಮ್ಯಾಚ್ ಮಾಡ್ಬೋದು. ಅವರಿಗೆ ಹೊಂದಿಕೆ ಆಗ್ತಾರೆ ಅಂತ. ಯಾಕೆಂದರೆ ತುಂಬ ಒಳ್ಳೆಯ ಸ್ವಭಾವ ಇರ್ತಾರೆ ಕಟಕ ರಾಶಿಯವರು, ಕಷ್ಟ ಸಹಿಷ್ಣುಗಳಾಗಿರ್ತಾರೆ. ಅವ್ರನ್ನ ಮ್ಯಾಚ್ ಮಾಡಬಹುದು. ಕಟಕ ರಾಶಿಯವರಿಗೆ ಕೊನೆಯ ಆಪ್ಷನ್ ಇನ್ನೊಬ್ಬರು ಮ್ಯಾಚ್ ಆಗ್ತಾರೆ, ಮಕರ ರಾಶಿಯವರು. ಯಾಕೆ ಗೊತ್ತಾ, ಇವರದ್ದು ಒಂದೇ ಕ್ಯಾರೆಕ್ಟರ್. ಮಕರ ರಾಶಿಯವರು ಕೂಡ ಒಂದು ಸ್ವಲ್ಪ ತ್ಯಾಗಿಗಳು, ಕಷ್ಟ ಸಹಿಷ್ಣುಗಳು, ಸಾಹಿತ್ಯ ಕಲಾಪ್ರೇಮಿಗಳು, ಒಂದು ಸ್ವಲ್ಪ ಭಾವೋದ್ವೇಗಿಗಳು. ಇವರು ಅದೇ ಕ್ಯಾರೆಕ್ಟ್ರು. ತುಂಬ ಜೋಡಿ ಚೆನ್ನಾಗಿರುತ್ತೆ. ಕುಂಭರಾಶಿಯವರಾದರೆ ಸ್ವಲ್ಪ ಶ್ರಮ ಅಂತ ಅನ್ನಿಸ್ಬೋದು. ನೆಕ್ಸ್ಟು ಸಿಂಹರಾಶಿಯವರಿಗೆ ಬರ್ತಾ ಇದ್ದೀವಿ. ಇದು ರವಿಯ ರಾಶಿ. ಈ ರಾಶಿಯ ಅಧಿಪತಿ ರವಿ. ತುಂಬ ಸ್ವಲ್ಪ ಶಿಸ್ತಿರ್ತಾರೆ, ಮಿಲಿಟರಿ ಸಿಸ್ಟಮ್ ಇರ್ತಾರೆ, ಗತ್ತು ಗೈರತ್ತಿರುತ್ತೆ, ಪ್ರಾಮಾಣಿಕತೆ ಜಾಸ್ತಿ ಇರುತ್ತೆ. ಬೇರೆಯವರ ಹಂಗಿನಲ್ಲಿ ಇವರು ಇರೋಲ್ಲ. ಸ್ವಲ್ಪ ಕೋಪ ಇರುತ್ತೆ, ಮುಂಗೋಪ, ಬೆಂಕಿ ರವಿ ಅಲ್ವ ಮೊದಲೇ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಮ್ಯಾಚ್ ಮಾಡಬೇಕಾಗತ್ತೆ. ಹೆಚ್ಚು ಕಮ್ಮಿ ಆಗಿ ಮುಟ್ಟಿದ್ರೆ ಸುಡುತ್ತೆ. ಅತಿ ಸ್ವಾಭಿಮಾನ. ಹಾಗಾಗಿ ನಾವು ಇವ್ರಿಗೆ ಯಾರನ್ನು ಮ್ಯಾಚ್ ಮಾಡ್ಬೋದು ಅಂತಂದರೆ, ಮೊದಲನೆಯದಾಗಿ ಸಿಂಹರಾಶಿಯವರಿಗೆ ಮಿಥುನ ರಾಶಿ, ಕನ್ಯಾ ರಾಶಿಯವರು ಚೆನ್ನಾಗಿ ಮ್ಯಾಚ್ ಆಗ್ತಾರೆ. ಯಾಕೆಂದರೆ ಇವರ ಭಾವನೆಗಳಿಗೆ ಇವರು ಸ್ಪಂದಿಸ್ತಾರೆ. ಕಟಕ ರಾಶಿ ಕೂಡ ಓಕೆ, ಮ್ಯಾಚ್ ಮಾಡ್ಬೋದು. ಅವರು ಸ್ವಲ್ಪ ತ್ಯಾಗ ಗುಣಗಳು ಇರುತ್ತೆ. ಯಾಕೆಂದರೆ ಈ ಮಿಥುನ ರಾಶಿ, ಕನ್ಯಾ ರಾಶಿಯವರು ಕಾಂಟ್ರಾಸ್ಟ್ ಆಗ್ತಾರೆ. ಯಾವಾಗಲೂ ಒಂದೊಂದು ಗುಣ ಕಾಂಟ್ರಾಸ್ಟ್ ಇರಬೇಕು ಗಂಡ ಹೆಂಡತಿಯಲ್ಲಿ. ಗಂಡ ಅಂತಂದರೆ ಆಯ್ತು ರೀ ಅನ್ಬೇಕು ಹೆಂಡತಿ, ದಿಸ್ ಸಂಸಾರ ಓಕೆ. ಗಂಡ ಅಂದರೆ ನಿಮ್ದೇನು ರೀ ಅಂದರೆ ಕಷ್ಟ. ಆದರೆ ಈ ಸಿಂಹರಾಶಿಯವ್ರಿಗೆ, ಈ ಮಿಥುನ ರಾಶಿಯವ್ರ ಕ್ಯಾರೆಕ್ಟರ್ ಹಂಗಿರುತ್ತೆ. ಏನು ಹಿಂಗೆ ಅಂದರೆ ಆಯಿತು ಬಿಡ್ರಿ ಮಾಡೋಣ ಅಂತ ಇವ್ರ ಕ್ಯಾರೆಕ್ಟ್ರು ಸ್ವಲ್ಪ ಸ್ಮೂತ್ ಇರುತ್ತದೆ. ಅವರು ವಿನೋದ ಪ್ರಿಯರು, ಲೆಕ್ಕಾಚಾರವಂತರು, ಯಾವ ಸಂದರ್ಭಕ್ಕೆ ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿರತಕ್ಕಂಥ ಬುದ್ಧಿವಂತ ರಾಶಿ ಎರಡೇ, ಮಿಥುನ ಮತ್ತು ಕನ್ಯಾ. ಹಾಗಾಗಿ ಇವ್ರನ್ನ ಮ್ಯಾಚ್ ಮಾಡ್ಬೋದು. ಇದು ಬಿಡಿ, ನೀವು ಸಿಂಹ ಜೊತೆ ಹಸು ಮದುವೆ ಮಾಡ್ದಂಗೆ ಲೆಕ್ಕ. ಕಟಕ ರಾಶಿ ಫುಲ್ ಸೈಲೆಂಟು. ಹಾಗಾಗಿ ಆ ಥರದ್ದು ಸಿಕ್ಕ ಮದುವೆ ಮಾಡಬಹುದು, ಏನು ತೊಂದರೆ ಇಲ್ಲ. ಸಿಂಹನಿಗೆ ಭಾರಿ ಇದು ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಸಿಂಹಗೆ ಸಿಕ್ಕಾಪಟ್ಟೆ ಅಧಿಕಾರ ಚಲಾವಣೆ ಮಾಡಬಹುದು ಹೇಗೆ ಬೇಕಾಗೆ. ಇನ್ನು ಸಿಂಹರಾಶಿಯವರಿಗೆ ಇನ್ನೂ ಮ್ಯಾಚ್ ಆಗ್ತಕ್ಕಂಥ ಎರಡು ರಾಶಿಗಳಿದ್ದಾವೆ, ಧನಸ್ಸು ಮತ್ತು ಮೀನ. ಸಿಂಹರಾಶಿ ರವಿಗೆ ಗುರು ಮಿತ್ರನಾಗ್ತಾನೆ. ಹಾಗಾಗಿ ಧನಸ್ಸು ಮತ್ತು ಮೀನರಾಶಿಯವರನ್ನು ವಿವಾಹಕ್ಕೆ ಮ್ಯಾಚ್ ಮಾಡಬಹುದು. ಯಾವ ಕಾರಣಕ್ಕೂ ಸ್ವಲ್ಪ ಮಕರ ಕುಂಭದವರು ಕಷ್ಟವೇ. ಏಕೆಂದರೆ ರವಿ ಇವೆರಡು ಶನಿ, ಅವರು ತಂದೆ ಮಕ್ಕಳು ಮೊದಲೇ ವೈರಿಗಳು. ಸ್ವಲ್ಪ ಕಷ್ಟ, ಭಾವನೆಗಳು ಹೊಂದಾಣಿಕೆ ಆಗೋದು ಅಂತ ಹೇಳ್ತೀವಿ. ಒಂದೊಂದು ಸಾರಿ ಅವರವರು
ಯಾವುದೋ ರೀತಿಯಲ್ಲಿ ಸಂಬಂಧಲೋ ನೋಡಿರಲ್ಲ, ಫಿಕ್ಸ್ ಮಾಡ್ಬೋಣ ಆಮೇಲೆ ನೋಡ್ಕೊಂಡು ಅಂತಾರೆ. ಆಮೇಲೆ ನೋಡ್ರಿ ರವಿ ಕುಂಭ ಆಗಿರುತ್ತೆ. ಒಂದು ವೇಳೆ ಆ ಥರ ಬಂದರೆ ಮತ್ತೆ ವಾಪಸ್ ನಾನು ಹೇಳಿದ ಹಾಗೆ ಕದಲಿ ವಿವಾಹ, ಕುಂಭ ವಿವಾಹ ಶಾಸ್ತ್ರಗಳನ್ನು ಮಾಡಿಯೇ ಮದುವೆ ಮಾಡಬೇಕಾಗುತ್ತೆ. ವಿಧಿ ಇಲ್ಲ ಅಂದರೆ ನಾವು ಹೇಳೋದು ಯಾವ ಕಾಳು ಸಿಂಹ ಅನಿವಾರ್ಯ ಪರಿಸ್ಥಿತಿ. ಈಗ ಸಿಂಹರಾಶಿ ನೋ ಅದರ್ ವೇ. ಅತ್ತೆ ಮಗಳು ಬಾಲ್ಯದಿಂದ ಚಿಕ್ಕ ವಯಸ್ಸಲ್ಲೇ ಮಾತು ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ಸಿಂಹರಾಶಿ ಕುಂಭರಾಶಿ ಅಂತ. ಮದುವೆ ಬಿಡೋಕ್ಕಾಗಲ್ಲ. ಆವಾಗ ಕದಲಿ ವಿವಾಹ ಕುಂಭ ವಿವಾಹ ಮಾಡಿ ಮದುವೆಯನ್ನು ಮಾಡಿಕೊಳ್ಳಬಹುದು. ಇನ್ನು ಉಳಿದ 2 ರಾಶಿಗಳು ವೃಷಭ ಮತ್ತು ತುಲ. ರವಿಗೂ ಶುಕ್ರನಿಗೂ ಶತ್ರುತ್ವ ಬರುತ್ತೆ. ಅಲ್ಲಿ ನಾವು 2 ಕುಂಡ್ಲಿಯನ್ನು ಆಗಲೇ ತೋರಿಸಿದ್ವಿ. ಯಾವುದು ಸಾಧು ಸ್ವಭಾವ ಪ್ಲಸ್ ಶ್ರೀಮಂತಿಕೆ ಸ್ವಭಾವ ಅಂತ. ಇಲ್ಲಿ ಈ ಸಮಸ್ಯೆ ಬರುತ್ತೆ ನೋಡಿ. ಇವರು ತುಂಬ ಆಡಂಬರ ಎಲ್ಲ ಇವರು ಇಷ್ಟಪಡಲ್ಲ. ಈ ವೃಷಭ ಮತ್ತು ತುಲಾದವರು ಸ್ವಲ್ಪ ಕಲರ್ಫುಲ್ಲು. ಇವರು ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಅದು ಬೇಡ ಇದು ಬೇಡ ಅಂತ. ಇದು ಹುಡುಗ ಆದರೂ ಓಕೆ, ಇವ್ರು ಹುಡುಗಿ ಆದರೂ ಓಕೆ, ಇವ್ರು ಹುಡುಗಿ ಇವ್ರು ಹುಡುಗ ಆದರೂ ಓಕೆ. ಸ್ವಲ್ಪ ಕಷ್ಟ ಅನಿಸುತ್ತೆ. ಇದನ್ನು 3ನೇ ಆಪ್ಷನ್ ಇಟ್ಕೋಬೋದು ನೀವು, ಸಿಂಹ ಮತ್ತು ವೃಷಭ ರಾಶಿ ತುಲಾ ರಾಶಿಯವ್ರನ್ನ. ನೆಕ್ಸ್ಟು ಕನ್ಯಾ.